ಮಾಡೋರಾಗಿರ್ತಾರೆ. ಆದರೆ ದೇವರು ಎಲ್ಲ ಸಮಯದಲ್ಲೂ ನಮಗೆ ಸಹಾಯಕನಾಗಿರ್ತಾನೆ. ಆತನು ನಂಬಿಕೆಗೆ ದ್ರೋಹ ಮಾಡುವಂಥ ದೇವರಲ್ಲ. ಸಹೋದರ, ಅನನ್ಯ ಒಬ್ಳು ಜೆಸಿಕಾ ಅನ್ನೋಳು, ಅವಳು ದೊಡ್ಡ ಒಂದು ತಿಮಿಂಗಲನ ಚಿಕ್ಕ ವಯಸ್ಸಿಂದ ಅವಳು ಸಾಕಿದ್ಳು. ಚಿಕ್ಕ ವಯಸ್ಸಿಂದ ಸಾಕಿ ಅದ್ರ ಜೊತೆನಲ್ಲಿ ಚೆನ್ನಾಗಿ ಆಡ್ಕೊಂಡು ಪಳಕೊಂಡಿದ್ದು ಕ್ರಿಶ್ಚಿಯನ್ ಅವಳು ಜೆಸಿಕಾ ಅಂತ. ಆದರೆ ಅವಳು ಆಡಿಸ್ಕೊಂಡಿರುವಂಥ ಸಂದರ್ಭದಲ್ಲಿ ಅವಳು ಸಾಕಿರೋ ಆ ಮೀನೆ ಅವಳನ್ನ ತಿಂದಾಕಿ ನುಂಗಾಕ್ಬಿಡ್ತು. ಸುಮಾರು ವರ್ಷ ಅವಳು 18 ವರ್ಷ ಕಾಲನ ಎಷ್ಟೋ ವರ್ಷ ಆ ಮೀನನ್ನ ಸಾಕಿದ್ಲು, ತಿಮಿಂಗಲನ. ಆದರೆ ಆ ಸಾಕಿರೋ ಮೀನು ಅವಳನ್ನ ತಿಂದಿ ನುಂಗಾಕ್ತು. ಆಮೇಲೆ ಹಲ್ಲೆಲೂಯಾ ಸ್ತೋತ್ರ. ಆದರೆ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಈ ಲೋಕದಲ್ಲಿ ಹಲ್ಲೆಲೂಯಾ ಶತ್ರುವಾಗಿರೋ ಸಾತಾನು ಅನೇಕ ವಿಧದಲ್ಲಿ ನಮ್ಮನ್ನ ಒಂದು ಟೈಮ್ನಲ್ಲಿ ನುಂಗಬೇಕು, ಬೀಳಿಸಬೇಕು, ನಾಶ ಮಾಡಬೇಕಂತ ಹೇಳಿ ಎಷ್ಟೋ ಪ್ರಯತ್ನ ಮಾಡ್ತಾನೆ. ಆದರೆ ದೇವರ ಸಹಾಯ ನಮಗಿರೋದ್ರಿಂದ ಆ ಸೈತಾನನು ನುಂಗೋದಕ್ಕಾಗಿ, ಅವನ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋದಕ್ಕಾಗಲಿ ದೇವರು ನಮ್ಮನ್ನ ಬಿಡದೇ ಇದ್ದಂಗೆ ಆತನು ಕಾದಿದ್ದಾನೆ. ಆಮೀನ್, ಹಲ್ಲೆಲೂಯಾ. ಆ ಜೆಸಿಕಾ ಅವ್ರ ಕುಟುಂಬ, ಆ ಹುಡುಗಿ ಪಾಪ ಸತ್ತೋದ್ಲು. ಅವ್ರ ಕುಟುಂಬಕ್ಕಾಗಿ ದೇವರ ಸಮಾಧಾನ ಕೊಡೋದಕ್ಕಾಗಿ ಸ್ತೋತ್ರ ಮಾಡೋಣ. ಸ್ತೋತ್ರ. ಪರಿಶುದ್ಧ ಆತ್ಮನೇ, ಆ ಜೆಸಿಕಾ ಅವ್ರ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆ ಸತ್ಯ ಅಗಲಿರೋ ಆ ಕುಟುಂಬದಲ್ಲಿ ಸ್ವಾಮಿ ಅವ್ರ ಕಷ್ಟ ಕಣ್ಣೀರುಗಳೆಲ್ಲ ನೀಗೈಸಿ ಆ ಜೆಸಿಕಾ ಕುಟುಂಬದವ್ರನ್ನ ರಕ್ಷಿಸಿ ಕಾಪಾಡಿ ಸಮಾಧಾನ ಕೊಟ್ಟು ಆಶೀರ್ವಹಿಸಪ್ಪ, ಯೇಸುವಿನ ನಾಮದಲ್ಲಿ ದೇವರೇ ಸ್ತೋತ್ರ. ಆಮೆನ್, ಹಲ್ಲೆಲೂಯಾ, ಗ್ಲೋರಿ ಜೀಸಸ್, ಹಲ್ಲೆಲೂಯಾ. 2 ತಿಮೋಥಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 5ನೇ 1ನೇ ವಾಕ್ಯದಿಂದ ನಾವು ಈ ದಿನ 8ನೇ ವಾಕ್ಯದವರೆಗೂ ಈ ದಿನ ನಾವು ವಾಕ್ಯನ ಧ್ಯಾನ ಮಾಡಲಿದ್ದೀವಿ. ಅಪೊಸ್ತಲನಾಗಿರೋ ಪೌಲನು ತನ್ನ ತಿಮೋತಿಗೆ ಈ ಜಾಗದಲ್ಲಿ ಬುದ್ಧಿ ಮಾತು ಹೇಳೋದ್ರನ್ನ, ತಿಮೋತಿ ಯಾವ ರೀತಿಯಾಗಿ ನಡ್ಕೊಳ್ಬೇಕನ್ನೋದ್ರನ್ನ ಇಲ್ಲಿ ಆತನು ಪೌಲು ತಿಮೋತಿಗೆ ತಿಳಿಸ್ತಾರೆ. ಯಾವ ರೀತಿಯಾಗಿ ನೀನು ನಡ್ಕೊಳ್ಬೇಕು, ಯಾವ ರೀತಿಯಾಗಿ ನೀನು ಸೇವೆ ಮಾಡಬೇಕು, ಯಾವ ರೀತಿಯಾಗಿ ನೀನು ಇರಬೇಕಂತ ಹೇಳಿ ಪೌಲನು ತಿಮೋತಿಗೆ ಇದನ್ನ ಹೇಳಿ ಬರೆಯೋನಾಗಿರ್ತಾನೆ. 1ನೇ ವಾಕ್ಯ, ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಪೌಲ ಆಣೆ ಮಾಡಿಗೆ ಹೇಳ್ತಾನೆ ತಿಮೋತಿಗೆ, ದೇವರ ಆತನ ರಾಜ್ಯದ ಮೇಲೆ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಪೌಲ ಆಣೆ ಮಾಡುತ್ತಾನೆ ಜಾಗದಲ್ಲಿ, ನಾನು ನಿನಗೆ ಆಣೆ ಮಾಡಿ ಹೇಳುವುದೇನೆಂದರೆ ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಪೌಲು, ಅಪೊಸ್ತಲನಾಗಿರೋ ಪೌಲು ತಿಮೋತಿಗೆ ಆಲೋಚನೆ ಕೊಡುವಂಥದ್ದು ಏನೈತೆ, ದೇವರ ವಾಕ್ಯವನ್ನು ಏನ್ ಮಾಡಬೇಕು, ನೀನು ಸಾರು. ಆಮೇಲೆ ಅಲ್ಲಿ ಯಾವ ಸಮಯದಲ್ಲಿ ಅನುಕೂಲ ಇರೋ ಸಮಯದಲ್ಲಿ, ಅನುಕೂಲ ಇಲ್ದಿರೋ ಎಲ್ಲ ಸಮಯದಲ್ಲಿ ದೇವರ ವಾಕ್ಯವನ್ನು ಏನ್ ಮಾಡಬೇಕು, ಸಾರ್ಬೇಕಂತ. ಕೆಲವರು ದುಡ್ಡಿರುವಾಗ ಮಾತ್ರ ದೇವರ ವಾಕ್ಯನ ಸಾರ್ತಾರೆ, ಕೆಲವರು ಅನುಕೂಲ ಇರುವಾಗ ಮಾತ್ರ ದೇವರ ವಾಕ್ಯನ ಸಾರ್ತಾರೆ, ಕೆಲವರು ದುಡ್ಡು ಇಲ್ದಿರುವಾಗ ದೇವರ ವಾಕ್ಯನ ಸಾರಲ್ಲ, ಕೆಲವರು ಅನುಕೂಲ ಇಲ್ದಿರುವಾಗ ದೇವರ ವಾಕ್ಯನ ಅವರು ಸಾರಲ್ಲ. ಅದಕ್ಕೆ ಪೌಲು, ನೀನು ಎಲ್ಲ ಸಮಯದಲ್ಲೂ ಅನುಕೂಲ ಇರೋ ಸಮಯದಲ್ಲಿ, ಅನುಕೂಲ ಇಲ್ದಿರೋ ಎಲ್ಲ ಸಮಯದಲ್ಲಿ ದೇವರ ವಾಕ್ಯವನ್ನು ನೀವೇನ್ ಮಾಡು, ಸಾರು. ಆಮೇಲೆ ಅಲ್ಲಲ್ಲ ಸಭೆಗೆ ದೇವರನ್ನ ಆರಾಧನೆ ಮಾಡೋದಕ್ಕೂ ಅಷ್ಟೇ, ಅನುಕೂಲ ಇದ್ರೂ ಸಭೆಗೆ ಬರಬೇಕು, ಅನುಕೂಲ ಇಲ್ಲ ಅಂದ್ರೆ ಸಭೆಗೆ ಬಂದು ದೇವರನ್ನ
ಆರಾಧಿಸ್ಬೇಕು. ಆಮೇಲೆ ಹಲ್ಲೆಲೂಯ. ನಮ್ಮ ಹತ್ರ ಕಾಸಿಲ್ಲ, ಅನುಕೂಲ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಅದಿಲ್ಲ, ಕಾಸಿಲ್ಲ ಅಂತ ಹೇಳಿ ನಾವು ಹಂಗೆ ಮನೆಯಲ್ಲಿ ಇರಬಾರ್ದು. ಆಮೇಲೆ ಹಲ್ಲೆಲೂಯ. ನಾನು ಆರಂಭದಲ್ಲಿ ನಾನು ರಕ್ಷಣೆ ಹೊಂದಂತ ದಿನದಲ್ಲಿ ಹಲ್ಲೆಲೂಯ ಸ್ತೋತ್ರ, ಒಂದೇ ಒಂದು ಪ್ಯಾಂಟ್ ಇತ್ತು ದೇವರ ಹತ್ರ ಬರುವಾಗ. ಒಂದೇ ಒಂದು ಪ್ಯಾಂಟ್, ಹಸಿರು ಪ್ಯಾಂಟು, ಬಿಳಿ ಒಂದೇ ಒಂದು ಶರ್ಟ್ ಇತ್ತು. ವಾರಕ್ಕೆ 5 ಗೀತ ಆರಾಧನೆ ಚರ್ಚಲ್ಲಿ, 5 ಗೀತ ಆರಾಧನೆಗೆ ಅದನ್ನೇ 5 ಗೀತನು. ಇವಾಗ ಭಾನುವಾರ ಆರಾಧನೆ ಅಂದ್ರೆ ಶನಿವಾರ ಸಾಯಂಕಾಲ ಮಧ್ಯಾಹ್ನ ವಾಶ್ ಮಾಡಿ ಅದನ್ನ ಇಕ್ಕಂತ ಇದೆ ಭಾನುವಾರ ಆರಾಧನೆಗೆ ಬರೋದಕ್ಕಾಗಿ. ಆಗ ಸಭೆಯಲ್ಲಿ ಎಲ್ಲರೂ ಒಳ್ಳೆ ಬಟ್ಟೆ ಹಾಕೊಂಡು ಮಂದಿ ಕೂತ್ಕೊಂಡು ದೇವರನ್ನ ಆರಾಧನೆ ಮಾಡೋದು. ನಾನು ಅವ್ರನ್ನ ನೋಡಿ, ಸ್ವಾಮಿ ಎಲ್ಲರೂ ಬಟ್ಟೆಗಳು ಹಾಕೊಂಡು ಮಂದಿ ಕೂತ್ಕೊಂತಾರೆ ಆರಾಧನೆಗೆ, ಆದರೆ ನಾನು ಒಂದೇ ಒಂದು ಡ್ರೆಸ್ಸನ್ನ ವಾರಕ್ಕೆ 5 ಗೀತ ಆರಾಧನೆಗೂ ಒಂದು ಪ್ಯಾಂಟು, ಒಂದು ಗ್ರೀನ್ ಪ್ಯಾಂಟು, ಒಂದು ಶರ್ಟನ್ನ ಅದೇ ಒಗಿದ್ದೀನಿ, ಅದನ್ನೇ ಹಾಕೊಂಡು ಬರ್ತಾ ಇದ್ದೀನಿ. ಹೆಂಗೆ ನನ್ನ ಕತೆ? ಇಲ್ಲ ಸಭೆಗೆ ಹೋಗೋದು ಬೇಡ, ಎಲ್ಲರೂ ನನ್ನ ಆಡ್ಕೊಂತಾರಲ್ಲ, ಇವನು ಕತ್ತಿಗಟ್ಟಿರೋನು ಅನ್ಕೊಂತಾರಲ್ಲ. ಅದನ್ನ ನಾನು ತಿಳ್ಕೊಂಡಿಲ್ಲ, ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡೆ. ಆಮೇಲೆ ಹಲ್ಲೆಲೂಯ. ದೇವರೇ, ನನ್ನ ಈ ಸ್ಥಿತಿನ ನೀನೇನ್ ಮಾಡಬೇಕು? ಅನುಕೂಲ ಇಲ್ದಿರುವಾಗ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೀನಿ, ನನ್ನನ್ನು ನೀನು ಆಶೀರ್ವಹಿಸು, ನನ್ನ ಸ್ಥಿತಿಗಳನ್ನ ನೀನು ಬದಲಾಯಿಸು ಅಂತ ಹೇಳಿ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡುವಾಗ ಕರ್ತನ ಸ್ಥಿತಿಗಳನ್ನ ಏನ್ ಮಾಡಿದನು? ಬದಲಾಯಿಸಿದನು. ಆಮೇಲೆ ಹಲ್ಲೆಲೂಯ. ಸರಿ, ನನಗೆ ಒಂದೇ ಬಟ್ಟೆ ಇರೋದು, ಇವತ್ತು ಸಭೆಗೆ ಹೋಗೋದು ಬೇಡ. ಆಮೇಲೆ ಹಲ್ಲೆಲೂಯ. ಸರಿ, ಸ್ನಾನಗಳು ಇರಲ್ಲ ಕೆಲವು ಸಮಯದಲ್ಲಿ ಅನ್ಕೊಳ್ರಿ. ಆಮೇಲೆ ಹಲ್ಲೆಲೂಯ. ದೇವರು ನಿನ್ನ ಶರೀರವನ್ನು ನೋಡಲ್ಲ, ನಿನ್ನ ಆತ್ಮವನ್ನು ನೋಡೋನಾಗಿರ್ತಾನೆ. ಹಲ್ಲೆಲೂಯ. ದೇವರು ನಿನ್ನ ಶರೀರ ನೋಡಲ್ಲ, ದೇವರು ನಿನ್ನ ಆತ್ಮವನ್ನು ನೋಡೋನಾಗಿದ್ದಾನೆ. ನಿನ್ಗೆ ಅನುಕೂಲ ಇಲ್ದಿರೋವಾಗ ಸ್ನಾನ ಇಲ್ದಂಗೆ ಇರ್ಬೋದು, ಸರಿಯಾಗಿ ಬಟ್ಟೆ ಇಲ್ದಿದ್ದಂಗೆ ಇರ್ಬೋದು, ಸರಿಯಾಗಿ ಅನುಕೂಲವಾದ ಒಂದು ಜೀವನ ಇಲ್ದಿದ್ದಂಗೆ ಇರ್ಬೋದು. ಆ ಸಮಯದಲ್ಲಿ ದೇವರ ಹತ್ರ ಬರುವಾಗ ನಿನಗೆಲ್ಲವನ್ನು ದೇವರು ಅನುಕೂಲ ಮಾಡಿಕೊಡ್ತಾನೆ. ಅನುಕೂಲ ಇಲ್ದಿರುವಾಗ ದೇವರನ್ನ ಬಂದು ಆರಾಧಿಸುವಾಗ ಅನುಕೂಲವಾಗಿ ದೇವರನ್ನ ಆರಾಧಿಸುವಂತೆ ದೇವರು ನಮಗೆ ಅನುಕೂಲ ಮಾಡಿಕೊಡೋನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯ ಸ್ತೋತ್ರ. ಆಗ ನಮಗೆ ಅನುಕೂಲವಾಗಿರುವಾಗಲೇ ಸಭೆಗೆ ಹೋಗ್ಬೇಕಂತ ಏನು ಇಲ್ಲ. ಅನುಕೂಲ ಇಲ್ದಿರೋ ಸಮಯದಲ್ಲಿ ದೇವರನ್ನ ಆರಾಧಿಸಬೇಕು. ಅನುಕೂಲ ಇಲ್ದಿರೋ ಸಮಯದಲ್ಲಿ ಸತ್ಯನ ನಾವು ಸಾರಬೇಕು. ಅನುಕೂಲ ಇಲ್ದಿರೋ ಸಮಯದಲ್ಲಿ ಸುವಾರ್ತೆನ ನಾವು ಸಾರೋರಾಗಿ ಹೋಗ್ಬೇಕು. ಆಮೇಲೆ ಹಲ್ಲೆಲೂಯ. ಅದಕ್ಕೆ ಇಲ್ಲಿ ಪೌಲು ತನ್ನ ತಿಮೋತಿಗೆ ಕಲಿಸ್ಕೊಡ್ತಾನೆ ಇಲ್ಲಿ ಏನಂತ, ನಿನಗೆ ಅನುಕೂಲವಾದ ಕಾಲದಲ್ಲಿ, ಅನುಕೂಲ ಇಲ್ಲದ ಕಾಲದಲ್ಲಿ, ಎಲ್ಲಾ ಸಮಯದಲ್ಲೂ ನೀನೇನ್ ಮಾಡು? ಸುವಾರ್ತೆಯನ್ನು ನೀನು ಸಾರು. ಹಲ್ಲೆಲೂಯ. ಅನುಕೂಲದಲ್ಲಿ ಇದ್ಕೊಂಡೆ ಆರಾಧನೆ ಮಾಡೋದಲ್ಲ, ಅನುಕೂಲದಲ್ಲಿದ್ರೆ ಇನ್ನೂ ಒಬ್ಬರಿಗೆ ಹೆಲ್ಪ್ ಮಾಡಿ ಆರಾಧನೆ ಮಾಡು. ಆಮೇಲೆ ಹಲ್ಲೆಲೂಯ. ನಿನಗೆ ಅನುಕೂಲ ಇಲ್ವಾ? ದೇವರ ಹತ್ರ ಬಂದು ನನಗೆ ಅನುಕೂಲ ಆಗೋ ರೀತಿಯಲ್ಲಿ ನನ್ನ ಆಶೀರ್ವಾದ ಮಾಡಿ ನಡೆಸು ಅಂತ ಹೇಳುವಾಗ ಕರ್ತನು ನಮ್ಗೆ ಅನುಕೂಲ ಮಾಡಿಕೊಡ್ತಾನೆ. ಹಲ್ಲೆಲೂಯ. ಆದ್ರೆ ಬೇಕಂತ ನಮ್ಗೆ ಅನುಕೂಲ ಕೊಟ್ಟಾದ್ಮೇಲೆ ನಾವು ಸ್ನಾನ ಮಾಡದೇ ಇಲ್ದಂಗೆ ಸಭೆಗೆ ಬರೋದು, ನಾವು ಅನುಕೂಲ ಮಾಡಿಕೊಟ್ಟಾದ್ಮೇಲೆ ಬಟ್ಟೆ ಇಲ್ದಂಗೆ ಸಭೆಗೆ ಬರೋದು, ಬೇಕಂತ ಇದೆಲ್ಲ ಮಾಡಕ್ ಹೋಗ್ಕೊಡುದು. ಆಮೇಲೆ ಹಲ್ಲೆಲೂಯ. ನಿನ್ಗೆ ಅನುಕೂಲ ಇಲ್ದಿರೋವಾಗ ಯಾವ ಸ್ಥಿತಿಲಿ ಬಂದ್ರು ಸರಿ, ದೇವರು, ಯಾಕಂದ್ರೆ ಆತನು ಮನುಷ್ಯರಿಗಿಂತ ಮೇಲಾಗಿ ಆಲೋಚನೆ ಮಾಡೋ ದೇವರು. ನನ್ನ ಮಗನ ಹತ್ರ ಏನು ಅನುಕೂಲ ಇಲ್ಲ, ಆ ಸ್ಥಿತಿಯಲ್ಲಿ ಬಂದು ಇಲ್ಲಿ ಕುಂತಿದ್ದಾನೆ, ಇವನ್ನ ಅನುಕೂಲ ಮಾಡಿಕೊಟ್ಟು ಇವನ್ನ ಉದ್ಧರಿಸ್ಬೇಕಂತ ಹೇಳಿ ದೇವರು ಮಾರ್ಪಡಿಸ್ತಾನೆ. ನಿಮ್ಮನ್ನ ಧೂಳುಗಳಿಂದ ಎತ್ತಿ, ತಿಪ್ಪೆಗಳಿಂದ ಎತ್ತಿ ಸಿಂಹಾಸನದ ಮೇಲೆ ನಾನು ಕುಂಡ್ರಿಸ್ತೀನಿ ಅಂತ ಹೇಳ್ತಾನೆ ದೇವರು. ನಿಮ್ಮನ್ನ ಧೂಳುಗಳಿಂದ, ತಿಪ್ಪೆಗಳಿಂದ ಎತ್ತಿ ನಿಮ್ಮನ್ನ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ನಾನು ಮಾರ್ಪಡಿಸ್ತೀನಿ ಅಂತ ಹೇಳ್ತಾರೆ ದೇವರು. ಆ ರೀತಿಯಾಗಿ ಮಾಡೋ ದೇವರ ಹತ್ರ ನಾವು ತಗ್ಗಿಸ್ಕೊಂಡು ಆತನ ಸನ್ನಿಧಾನದಲ್ಲಿ ಬರುವಾಗ ಖಂಡಿತವಾಗಿ ಆತನು ನಮ್ಮನ್ನ ಮೇಲೆತ್ತಕ್ಕೆ ಆತನು ಶಕ್ತನಾಗಿದ್ದಾನೆ ದೇವರು. ಆಮೇಲೆ ಹಲ್ಲೆಲೂಯ. ಅನುಕೂಲವಾದ ಕಾಲದಲ್ಲಿ, ಅನುಕೂಲವಿಲ್ಲದ ಕಾಲದಲ್ಲಿ ನೀನೇನ್ ಮಾಡಬೇಕು? ಸುವಾರ್ತೆನ ಸಾರಬೇಕು. ಹಲ್ಲೆಲೂಯ. ಅದರ ಕೆಳಗಡೆ ವಾಕ್ಯ,
ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಅಲೆಲುಯ, ಪೂರ್ಣ ದೀರ್ಘ ಶಾಂತಿಲಿರಬೇಕು. ಆಮೇನ್, ಅಲೆಲುಯ. ಪೂರ್ಣ ದೀರ್ಘ ಶಾಂತಿಯಿಂದ ನೀನ್ ಏನ್ ಮಾಡ್ಬೇಕು? ಉಪದೇಶ ಮಾಡಬೇಕು. ಅಲೆಲುಯ. ಶಾಂತಿಯಿಂದ ಉಪದೇಶ ಮಾಡ್ಕೊಡ್ದು, ಗಲಾಟೆಯಿಂದ ಉಪದೇಶ ಮಾಡ್ಕೊಡ್ದು, ಪೂರ್ಣ ಶಾಂತಿಯಿಂದ. ಅಲೆಲುಯ. 14ನೇ ಅಧ್ಯಾಯ ಯೋಹಾನ ಪುಸ್ತಕ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಅಂದ್ರೆ, ನನ್ನಲ್ಲಿರುವಂತ ಶಾಂತಿಯನ್ನು ನಾನು ನಿನಗೆ ಬಿಟ್ಟಿ ಕೊಡ್ತೀನಿ. ಯೋಹಾನ ಪುಸ್ತಕ 14, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನಾನು ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಲೋಕ ಕೊಡೋ ರೀತಿಯಲ್ಲಿ ನಾನು ಶಾಂತಿ ಕೊಡೋದಿಲ್ಲ. ಆಮೆನ್, ಹಲ್ಲೆಲೂಯಾ. ನಾನು ಶಾಂತಿಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನಲ್ಲಿರುವಂತ ಶಾಂತಿಯನ್ನೇ ನಾನು ನಿನಗೆ ಕೊಡ್ತೀನಿ. ಆದ್ರೆ ನಾನು ಕೊಡುವಂತ ಶಾಂತಿ ಯಾವುದು? ಲೋಕ ಕೊಡೋ ರೀತಿನಲ್ಲಿ ನಾನು ಕೊಡೋದಿಲ್ಲ. ಆಮೇನ್, ಹಲ್ಲೆಲೂಯಾ. ಆ ಶಾಂತಿ ಒಳಗಡೆ ನೀರು, ಒಂದು ಪೈಪ್ ಒಡೆದೋಗಿ ನೀರು ಯಾವ ರೀತಿಯಾಗಿ ಉಗ್ತಾ ಇರ್ತೈತೋ ಹಂಗೆ ದೇವರ ಶಾಂತಿ ನಮ್ಮ ಆತ್ಮದಲ್ಲಿ, ಹೃದಯದಲ್ಲಿ ಆ ಶಾಂತಿ ಉಗ್ತಾ ಇರ್ತೈತೆ. ಅದಕ್ಕೆ ಯೇಸು ಹೇಳೋದು, ಲೋಕ ಕೊಡೋ ರೀತಿನಲ್ಲಿ ಆ ಶಾಂತಿ ನಾನು ಕೊಡೋದಿಲ್ಲ. ಹಲ್ಲೆಲೂಯಾ. ಲೋಕ ಕೊಡೋ ರೀತಿನಲ್ಲಿ ನಾನು ಕೊಡೋದು. ಲೋಕ ಯಾವ ತರ ಶಾಂತಿ ಕೊಡ್ತೈತೆ? ಒಂದು ಬಟ್ಟೆ ತಗೊಂಡ್ರೆ, ಒಂದು ವಸ್ತು ತಗೊಂಡ್ರೆ, ಒಂದು ಸೈಟ್ ತಗೊಂಡ್ರೆ, ಒಂದು ಕಾರ್ ತಗೊಂಡ್ರೆ, ಒಂದು ಮದುವೆ ನಡೆಸಿದ್ರೆ ಈ ಶಾಂತಿ ಅದು. ಇದು ಶಾಶ್ವತವಾದ ಶಾಂತಿ ಅಲ್ಲ ಅದು. ಆದ್ರೆ ದೇವರು ಕೊಡೋ ಆ ಶಾಂತಿ, ಹಲ್ಲೆಲೂಯಾ, ನಾನು ಕೊಡುವಂತ ಶಾಂತಿಯು ಲೋಕ ಕೊಡೋ ರೀತಿನಲ್ಲಿ ನಾನು ಕೊಡೋದಿಲ್ಲ. ಆ ಶಾಂತಿ, ಹಲ್ಲೆಲೂಯಾ, ವ್ಯತ್ಯಾಸವಾಗಿರ್ತೈತೆ. ಆ ಶಾಂತಿ ಪರಲೋಕದಿಂದ ಎಳೆದು ಬಂದಂತ ಆ ಶಾಂತಿ, ಹಲ್ಲೆಲೂಯಾ. ಈ ಶಾಂತಿ ಜೊತೆ ಇನ್ನೊಬ್ಬ ಸೇರ್ಕೊಳ್ಳುವಾಗ ಅವನು ಶಾಂತಿ ಮನಸ್ಸೊಳ್ಳೆವನಾಗಿ ಮಾರ್ಪಡ್ತಾನೆ. ಆಮೇನ್, ಹಲ್ಲೆಲೂಯಾ. ಆಗ ಪೂರ್ಣ ಶಾಂತಿಯಿಂದ ಏನ್ ಮಾಡಬೇಕು? ಉಪದೇಶಿಸು, ಖಂಡಿಸು, ಖಂಡಿಸು. ಆಗ ಏನ್ ಮಾಡಬೇಕು? ಖಂಡಿಸ್ಬೇಕಂತೆ. ಖಂಡಿಸು, ಗದರಿಸು, ಎಚ್ಚರಿಸು. ಖಂಡಿಸಂದ್ರೆ ಏನು? ಇವಾಗ ಒಬ್ರು ಏನೋ ತಪ್ಪು ಮಾಡ್ತಾವ್ರೆ, ಅದನ್ನ ನೀನ್ ಮಾಡ್ಕೊಡ್ದಂತ ಹೇಳಿ ಖಂಡಿಸೋದು. ಗದರಿಸೋದು, ಈ ಕಡೆ ಬಾ ಅಂತ ಹೇಳಿ. ಆಮೇಲೆ ಎಚ್ಚರಿಸೋದು. ಆಮೇಲೆ ಹಲ್ಲೆಲೂಯಾ. 3 ಕಾರ್ಯ ಇಲ್ಲಿ ಅಪೊಸ್ತಲನಾಗಿರೋ ಪೌಲು ತಿಮೋತಿಗೆ ಈ ರೀತಿಯಾಗಿ ಹೇಳ್ಕೊಡ್ತಾನೆ. ನೀನು ಈ ರೀತಿಯಾಗಿ ನಡ್ಕೊಳ್ಬೇಕು, ಈ ರೀತಿಯಾಗಿ ನೀನು ನಡ್ಕೊಂಡು ಮತ್ತೊಬ್ಬರಿಗೆ ಇದೇ ತರ ನೀನು ಕಲಿಸ್ಕೊಡ್ಬೇಕಂತ ಹೇಳಿ ಪೌಲು ಆತನಿಗೆ ಕಲಿಸ್ಕೊಡ್ತಾನೆ. ಹಲ್ಲೆಲೂಯಾ, ಸ್ತೋತ್ರ. ಖಂಡಿಸು. ಇವತ್ತು ಅನೇಕ ಜನಗಳಿಗೆ ಖಂಡಿಸಿದ್ರೆ ಅದಕ್ಕೆ ರೆಡಿ ಆಗಿರಲ್ಲ, ಓಡೋಗ್ಬಿಡ್ತಾರೆ. ಆಮೇಲೆ ಹಲ್ಲೆಲೂಯಾ, ಏನಾಗ್ತಾರೆ? ಓಡೋಗ್ಬಿಡ್ತಾರೆ ಖಂಡಿಸಿದ್ರೆ. ಹಲ್ಲೆಲೂಯಾ. ಇವಾಗ ನೋಡಿ, ಇಲ್ಲಿ ಜೋಸೆಫ್ ಬರ್ತಾ ಇದ್ದ, ಅವನ ಹೆಂಡತಿ ಬರ್ತಾ ಇದ್ದು, ಅವ್ರಿಗೆ ಸರಿಯಾಗಿ ಒಂದು ವಾಕ್ಯನ ಬೋಧಿಸಕ್ ಬರಲ್ಲ, ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ, ದೇವರ ವಾಕ್ಯನ ಓದಕ್ ಬರಲ್ಲ. ಆದ್ರೆ ನಾನು ಪಾಸ್ಟರ್ ಆಗ್ಬೇಕು. ಹಲ್ಲೆಲೂಯಾ. ಪಾಸ್ಟರ್ ಆಗ್ಬೇಕಂದ್ರೆ ದೇವರ ವಾಕ್ಯನ ಚೆನ್ನಾಗಿ ಕಲ್ತ್ಕೋ. ಒಂದು ದೇವರಿಂದ ಕರೆಯಲ್ಪಟ್ಟಿರೋ ಸೇವಕನ ಜೊತೆ ಸೇರ್ಕೊಂಡು ಸೇವೆ ಮಾಡುವಾಗ ನಿನ್ಗೆ ಟ್ರೈನ್ ಅಪ್ ಆಯ್ತದೆ. ನೀನ್ ಕಲ್ತ್ಕಂಚ. ಹಲ್ಲೆಲೂಯಾ. ನೀನ್ ಎಡು ಬೀಳುವಾಗ ಆತನು ಸಾಥ್ ಕೊಡ್ತಾನೆ. ಹಲ್ಲೆಲೂಯಾ. ಆದ್ರೆ ಇವರು ಏಕದಮ್ ಸಿಂಹಾಸನ ಹುಡುಕುವಾಗ ಈ ಖಂಡಿಸೋ ಮಾತಿಗೆ ಅವರು ಏನ್ ಮಾಡಲ್ಲ, ಅದು ಕೇಳಲ್ಲ. ಅದಕ್ಕೆ ಆ ಮನುಷ್ಯ ಏನ್ ಮಾಡ್ತಾ ಇಲ್ಲ, ಪಾಸ್ಟರ್ ಈ ತರ ಅಲ್ಲ ಹೇಳ್ತಾರೆ, ಅದಕ್ಕೆ ನಾನು ಹೋಗೋದು ಬೇಡ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಸ್ಟಾಪ್ ಆಗಿ ನಿಂತಿದ್ದಾರೆ. ಆಗ ಅವನು ಪಿಸಾಸಿ, ಸೈತಾನನು, ಅಲ್ಲದೆ ಸಭೆಗೆ ಹೋಗಲ್ಲ, ಸಭೆಗೆ ಹೋಗಿ ದೇವ್ರನ್ನ ಆರಾಧನೆ ಮಾಡಲ್ಲ, ನಾನು ಮನೆ ಒಳಗಡೆನೆ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂತೀನಿ ಅಂತ ಹೇಳಿ ಮನೆ ಒಳಗಡೆನೆ ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಮನೆ ಒಳಗಡೆ ಸಬ್ಬತ್ ದಿನದಲ್ಲಿ, ದೇವರನ್ನ ಆರಾಧನೆ ಮಾಡೋ ದಿನದಲ್ಲಿ ಸಭೆಗೆ ಹೋಗ್ತಿದ್ದಂಗೆ ನಿಮ್ಮ ಮನೆ ಒಳಗಡೆ ನೀವು ಕುತ್ಕೊಂಡು ಪ್ರಾರ್ಥನೆ ಮಾಡೋದಾದ್ರೆ ಆ ಪ್ರಾರ್ಥನೆ ಕೇಳಲ್ಲ. ನೀವು ಮನೆ ಒಳಗಡೆ ಕುತ್ಕೊಂಡು ಆನ್ಲೈನ್ ನೋಡೋದಾದ್ರೆ ಸಬ್ಬತ್ ದಿನದಲ್ಲಿ ಆ ಪ್ರಾರ್ಥನೆ ನಿಮಗೆ ಕೇಳೋದಿಲ್ಲ, ಅದರಿಂದ ನಿಮ್ಮನ್ನು ಆಶೀರ್ವಹಿಸೋದಿಲ್ಲ. ವಾರದ ಮೊದಲನೇ ದಿನದಲ್ಲಿ ದೇವರ ಆಲಯಕ್ಕೆ ಬಂದು ಸಭೆ ಕೂಡಿ
ದೇವರನ್ನ ಆರಾಧಿಸ್ಬೇಕಂತ ಹೇಳಿದೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿರೋದು. ಆಮೇಲೆ ಹಲ್ಲೆಲೂಯಾ ಸ್ತೋತ್ರ. ಆಗ ಖಂಡಿಸ್ಬೇಕು, ಗದರಿಸ್ಬೇಕು. ಆಗ ಮಕ್ಕಳಿಗೆ ಗದರಿಸಿದ್ರೆ ಎಚ್ಚರಿಸಿದ್ರೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ, ಹೇಳೋ ಮಾತನ್ನ ಅವ್ರು ಕೇಳೋದಿಲ್ಲ. ಆದ್ರೆ ಪೌಲು ತಿಮೋತಿಗೆ ಹಿಂಗೆ ಹೇಳ್ಕೊಡ್ತಾನೆ, ಆ ಜನಗಳಿಗೆ ನೀನು ತಿಮೋತಿ ಅವ್ರಿಗೆ ಗದರಿಸ್ಬೇಕು, ನೀನು ಭಯ ಪಡಬೇಡ, ಅವ್ರನ್ನ ಎಚ್ಚರಿಸ್ಬೇಕು ತಿಮೋತಿ, ನೀನು ಅವ್ರನ್ನ ಖಂಡಿಸ್ಬೇಕು ತಿಮೋತಿ ನೀನು. ಆಮೇಲೆ ಅದೇ ಮಾತು ನನಗೆ ಹೇಳ್ತಾನೆ ದೇವರು, ಅದೇ ಮಾತು ನಿಮಗೂ ಹೇಳ್ತಾನೆ ದೇವರು. ನೀವು ಕೂಡ ಖಂಡಿಸ್ಬೇಕು, ಗದರಿಸ್ಬೇಕು, ಎಚ್ಚರಿಸ್ಬೇಕು ಜನನ. ಹಲ್ಲೆಲೂಯಾ ಸ್ತೋತ್ರ. ಸ್ನಾನಿಕನಾದ ಯೋವಾನ್, ಹಲ್ಲೆಲೂಯಾ, ಹೆರೋದ್ ರಾಜ ತನ್ನ ಅಣ್ಣನ ಹೆಂಡತಿ ಪಿಲಾಪನ ಹೆಂಡತಿನ ಅವನು ಮಾಡ್ಕೊಂಡಿರುವಾಗ ಸ್ನಾನಿಕನಾದ ಯೋವಾನ್ ಇದು ಮಾಡಿರೋದು ನೀನು ತಪ್ಪು ಅಂತ ಹೇಳಿ ಅವನು ಖಂಡಿಸುವಾಗ ಸ್ನಾನಿಕನಾದ ಯೋವಾನನ ತಲೆನ ಅಲ್ಲಿ ಕಡಿತಾರೆ. ಯಾಕೆ? ಸತ್ಯ ಹೇಳಿರೋದ್ರಿಂದ, ಅವನು ಖಂಡಿಸಿರೋದ್ರಿಂದ. ಸ್ನಾನಿಕನಾದ ಯೋವಾನ್ ಸತ್ಯ ಹೇಳೋದಕ್ಕೆ ಅವನು ಭಯ ಪಡಲಿಲ್ಲ, ಹಿಂಸೆರಿಲಿಲ್ಲ ಅವನು. ಮ್ಯಾಥ್ಯೂ ಚಾಪ್ಟರ್ 14 14ನೇ ಅಧ್ಯಾಯ ಮೂರನೇ ವಾಕ್ಯ. ಹೆರೋದನು ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿದು ಕಟ್ಟಿಸಿ ಸೆರೆಯಲ್ಲಿ ಹಾಕಿಸಿದನು. ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನನ ಹೆರೋದನಿಗೆ, ನೀನು ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಹೆರೋದನು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಜನರು ಅವನನ್ನು ಪ್ರವಾದಿ ಎಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟು ಕೊಲ್ಲಿಸಲಿಲ್ಲ. ಆದರೆ ಹೆರೋದನ ಹುಟ್ಟಿದ ದಿನದ ಹಬ್ಬವು ನಡೆಯುವಾಗ ಹೆರೋದ್ಯಳ ಮಗಳು ಬಂದವರ ಮುಂದೆ ನಾಟ್ಯವಾಡಿ ಹೆರೋದನನ್ನು ಮೆಚ್ಚಿಸಿದ್ದರಿಂದ ಅವನು ಅವಳಿಗೆ, ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆ ಎಂದು ಆಣೆ ಮಾಡಿ ಮಾತು ಕೊಟ್ಟನು. ಆಗ ಅವಳು ತನ್ನ ತಾಯಿಯ ಬೋಧನೆಯನ್ನು ಕೇಳಿ, ಇಲ್ಲಿಯೇ ಸ್ಥಾನಿಕನಾದ ಯೋಹಾನನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿಕೊಡು ಅಂದಳು. ಆ ಮಾತಿಗೆ ಅರಸನು ದುಃಖಪಟ್ಟರು. ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಸಂಗಡ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅದನ್ನು ತಂದುಕೊಡುವುದಕ್ಕೆ ಅಪ್ಪಣೆ ಕೊಟ್ಟನು. ಮತ್ತು ಆಳುಗಳನ್ನು ಕಳುಹಿಸಿ ಸೆರೆಮನೆಯಲ್ಲಿ ಯೋಹಾನನ ತಲೆಯನ್ನು ವಹಿಸಿದನು. ಹೆರೋದ್ ರಾಜ, ಹೆರೋದಳು ಇವಳು ತನ್ನ ಪಿಲಾಪನ ಹೆಂಡತಿ, ತನ್ನ ಹೆರೋದ್ ರಾಜನಿಗೆ ಅಣ್ಣ ಪಿಲಾಪ. ಈ ಪಿಲಾಪ್ ಸತ್ತೋಗಿರ್ತಾನೆ, ಅವನ ಅಣ್ಣನ ಹೆಂಡತಿನ ಇವನು ಮದುವೆ ಮಾಡ್ಕೊಂತಾನೆ, ಇಕ್ಕೊಳ್ತಾನೆ ಇವನು ಹೆರೋದ್ ರಾಜ. ಆದ್ರೆ ಯೋವಾನ್ ಅವನಿಗೆ ಖಂಡಿಸಿ ಕದರಿಸ್ತಾನೆ, ಹೇಳ್ತಾನೆ, ನಿನ್ನ ಅಣ್ಣನ ಹೆಂಡತಿನ ಇಕ್ಕೊಂಡಿರೋದು ಇದು ಧರ್ಮವಲ್ಲ ಅಂತ ಹೇಳಿ ಖಂಡಿಸ್ತಾನೆ. ಆಗ ಖಂಡಿಸಿದಾಗ ಈ ಹೆರೋದಳಿಗೆ ಕೋಪ ಬರ್ತೈತೆ. ಅದೇ ಯಾರ ಮೇಲೆ? ಯೋವಾನನ ಮೇಲೆ. ಇದೇನು ನಾವು ಮಾಡೋ ತಪ್ಪನ್ನ ಇವನು ಖಂಡಿಸ್ತಾನಲ್ಲ, ನಾವು ಮಾಡೋ ತಪ್ಪು ಇವನು ಹೇಳಬಾರ್ದಾಗಿತ್ತು ಅಂತ ಹೇಳಿ ಅವಳು ಕೋಪ ಪಡ್ತಾಳೆ. ಅವಳು ಕೋಪ ಪಟ್ಟ ಮೇಲೆ ಒಂದು ದಿನ ಹೆರೋದ್ ರಾಜನ ಬರ್ತಡೇ ಬರ್ತೈತೆ. ಹುಟ್ಟದ ಹಬ್ಬ ಬಂದಾಗ ಹೆರೋದ್ ರಾಜಂದು ಹೆರೋದಳು ತನ್ನ ಮಗಳನ್ನ ಡ್ಯಾನ್ಸ್ ಆಡೋದಕ್ಕೆ ಆ ಬರ್ತಡೇಲಿ ಕಳಿಸ್ತಾಳೆ ಹೆರೋದ್ ರಾಜನ ಹತ್ರ. ಇವಳು ಹೆರೋದಳ ಮಗಳು ಹೋಗಿ ನಾಟ್ಯ ಆಡಿ ಡ್ಯಾನ್ಸ್ ಆಡಿ ಆ ರಾಜನ ಮುಂದೆ ಡ್ಯಾನ್ಸ್ ಆಡಿ ಮೆಚ್ಚಿಸ್ತಾಳೆ. ಹೆರೋದ್ ರಾಜ ಆ ಡ್ಯಾನ್ಸ್ಗೆ ಮೆಚ್ಕೊಂತಾನೆ, ಅವಳ ಮಗಳು ಮಾಡಿರೋ ಡ್ಯಾನ್ಸಿಗೆ. ಆಗ ಮೆಚ್ಕೊಂಡ್ಮೇಲೆ ಆ ರಾಜ ಕೇಳ್ತಾನೆ, ಹೆರೋದ್ ರಾಜ ನಿನಗೇನ್ ಬೇಕು ಕೇಳು, ನಾನು ನಿನಗೆ ಕೊಡ್ತೀನಿ ಅಂತಾನೆ 8ನೇ ವಾಕ್ಯದಲ್ಲಿ. 6ನೇ ವಾಕ್ಯ. ಅವರಿಗೆ ಭಯಪಟ್ಟು ಕೊಲ್ಲಿಸಲಿಲ್ಲ. ಆದರೆ ಹೆರೋದನ ಹುಟ್ಟಿದ ದಿನದ ಹಬ್ಬವು ನಡೆಯುವಾಗ ಹೆರೋದ್ಯಳು ಮಗಳು ಬಂದವರ ಮುಂದೆ ನಾಟ್ಯವಾಡಿ ಹೆರೋದನನ್ನು ಮೆಚ್ಚಿಸದರಿಂದ ಅವನು ಅವಳಿಗೆ, ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆಂದು ಆಣೆ ಮಾಡಿ ಮಾತು ಕೊಟ್ಟನು. ಈಗ ಹೆರೋದಳ ಮಗಳು ಬಂದು ಹೆರೋದ್ ರಾಜನ ಮುಂದೆ ಡ್ಯಾನ್ಸ್ ಆಡಿ ಮೆಚ್ಚಿಸಿರೋದ್ರಿಂದ
ಈ ರಾಜ ಕೇಳ್ತಾನೆ, ನಿನಗೇನು ಬೇಕು ಕೇಳು, ನಾನು ನಿನಗೆ ಕೊಡ್ತೀನಿ ಅಂತಾನೆ ಗಿಫ್ಟ್. ಆಗ ಹೆರೋದಳ ಮಗಳು ಬಂದು ತಾಯಿ ಕೇಳ್ತಾಳೆ ಆಲೋಚನೆ, ಅಮ್ಮ ರಾಜ ಕೇಳ್ತಾ ಇದ್ದಾನೆ, ನಾನು ಡ್ಯಾನ್ಸ್ ಆಡಿರೋದ್ರಿಂದ ಗಿಫ್ಟ್ ನಿಮ್ಗೆ ಏನು ಕೊಡ್ಬೇಕಂತ ಕೇಳ್ತಾ ಇದ್ದಾರೆ, ಏನು ಕೇಳ್ಕೊಳ್ಳಮ್ಮ ಅಂತ ಮಗಳು ಕೇಳ್ತಾಳೆ ತಾಯಿಗೆ. ಅಲ್ಲಯ್ಯ, ಆ ತಾಯಿ ಮಗಳಿಗೆ ಏನು ಆಲೋಚನೆ ಹೇಳ್ತಾಳೆ, ಸೆರೆಮನೆಯಲ್ಲಿ ಹಾಕಿರುವಂತ ಯೋವಾನನ ತಲೆನ ಕಡ್ದು ತಗೊಂಡ್ ಬರಕ್ಕೆ ಹೇಳು ಅಂತ ಹೇಳಿ ಹೇಳ್ತಾಳೆ ತಾಯಿ ತನ್ನ ಮಗಳಿಗೆ. ಮಗಳು ಬಂದು ಹೆರೋದ್ ರಾಜಂಗೆ ಹೇಳ್ತಾಳೆ, ಯೋವಾನನ ತಲೆ ನನಗೆ ಬೇಕು ಅಂತ ಹೇಳಿ. ಆಮೇಲೆ ಅಲ್ಲಿ ಯೋವಾನನ ತಲೆನ ಕಡ್ದು ಎತ್ಕೊಂಡು ಬರ್ತಾರೆ. ಅಲ್ಲೆಲ್ಲ ಈ ಯೋವಾನ್ ಸತ್ಯ ಹೇಳಿರೋದ್ರಿಂದ, ಅವ್ರು ಮಾಡಿರೋ ತಪ್ಪನ್ನ ಖಂಡಿಸಿರೋದ್ರಿಂದ ಇವನು ಕೊಲೆಯಾಗಿ ಆಗಲ್ಪಟ್ಟ. ಆಮೇಲೆ ಇವತ್ತು ಕೂಡ ಈ ಭೂಮಿನಲ್ಲಿ ಅದೇ ತರ ನಡೀತಾ ಇದೆ. ಯಾರಾದ್ರೂ ಸತ್ಯ ಹೇಳೋರು ಇದ್ರೆ ಅವ್ರನ್ನ ಕೊಲೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಈ ಲೋಕ ಅಂತದ್ದು. ಆಮೇಲೆ ಸತ್ಯ ಹೇಳೋದಕ್ಕೆ ಜನಗಳನ್ನ ಬಿಡಲ್ಲ. ಆದ್ರೆ ಸತ್ಯಕ್ಕಾಗಿ ಸಾಯ್ತೀನಿ ಅನ್ನೋರಿಗೆ ದೇವರು ಸಹಾಯ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತೈತೆ ಯೋಹಾನ 8:37 ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುವುದು ಅಂತ ಹೇಳಿ. ಆದ್ರೆ ಸತ್ಯವನ್ನು ಹೇಳಬೇಕು, ಸತ್ಯದಲ್ಲೇ ನಡಿಬೇಕು. ಆಮೇಲೆ ಹಲ್ಲೆಲೂಯಾ. ಆಗ ಯೋಹಾನನ ತಲೆನ ಅಲ್ಲಿ ಕಟ್ ಮಾಡಿದ್ರು, ಖಂಡಿಸಿ ಗದರಿಸಿ ಅವನು ಶಿಕ್ಷಿಸಿ ಮಾತಾಡಿರೋದ್ರಿಂದ ಅವ್ರಿಗೆ ಆ ದಂಡನೆ ಸಿಕ್ತು. ಅದಕ್ಕೆ ಯಾರಾದ್ರೂ ಮಾಡೋ ತಪ್ಪನ್ನ ನಾವೇನಾದ್ರೂ ಖಂಡಿಸಿದ್ರೆ ಅವ್ರು ನಮಗೆ ಸಹಾಯ ಮಾಡ್ತಾರೋ ಇಲ್ವಾ ಅಂತ ಹೇಳಿ ಅವ್ರು ಮಾಡೋ ತಪ್ಪನ್ನ ನಾವು ಕೇಳ್ದಿದ್ದಂಗೆ, ಅವ್ರು ಮಾಡೋ ತಪ್ಪಿಗೆ ಹಂಗೇ ನಾವು ನೋಡ್ದಿಲ್ದಂಗೆ ಹೋಗ್ಬಿಡ್ತೀವಿ. ಅವ್ರು ಮಾಡಿರೋ ತಪ್ಪನ್ನ ಕೇಳ್ದಿದ್ದಂಗೆ ಇದ್ದು ಬಿಡ್ತೀವಿ. ಕೇಳಿದ್ರೆ ಜಗಳ ಉಂಟಾಗ್ತದೆ, ಕೇಳಿದ್ರೆ ಏನಾದ್ರೂ ಹೇಳ್ಬಿಡ್ತಾರೆ, ಕೇಳಿದ್ರೆ ನಮ್ಮನ್ನ ಸೇರ್ಸಲ್ಲ, ಕೇಳಿದ್ರೆ ನಮಗೆ ಸಹಾಯ ಮಾಡಲ್ಲ ಅಂತ ಹೇಳಿ ಅವ್ರು ಮಾಡಿರೋ ತಪ್ಪನ್ನ ಕೇಳ್ದಿದ್ದಂಗೆ, ಖಂಡಿಸ್ತಿಲ್ದಂಗೆ, ಗದರಿಸ್ತಿಲ್ದಂಗೆ, ಶಿಕ್ಷಿಸ್ತಿಲ್ದಂಗೆ ಅದನ್ನ ಕಣ್ಣಲ್ಲಿ ನೋಡ್ಕೊಂಡೇ ಹೋಗ್ತಾರೆ. ಆದ್ರೆ ಆ ರೀತಿಯಾಗಿ ಅಲ್ಲೆಲ್ಲೂಯಾ ತೋಡದ ಮೇಲೆ ಖಂಡಿಸ್ಬೇಕು, ಗದರಿಸ್ಬೇಕು, ಶಿಕ್ಷಿಸ್ಬೇಕು. ಆಮೇಲೆ ಅಲ್ಲೆಲ್ಲೂಯಾ ಎಚ್ಚರಿಸಬೇಕು. 3ನೇ ವಾಕ್ಯ 4:2 ತಿಮೋಥಿ. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ನೋಡು ಇಲ್ಲಿ, ಯಾಕಂದರೆ ಸ್ವಸ್ಥ ಬೋಧನೆಯನ್ನು ಕೇಳಲಾರದ ಕಾಲವು ಬರುತ್ತದೆ. ಹಂಗಂದ್ರೆ ಒಳ್ಳೆ ಸತ್ಯನ ಕೇಳೋದಕ್ಕೆ ಜನ ಬರಲ್ಲ, ಒಳ್ಳೆ ಸತ್ಯನ ಕೇಳೋದಕ್ಕೆ ಜನ ಕಿವಿ ಕೊಡಲ್ಲ. ಸ್ವಸ್ಥ ಬೋಧನೆ ಕೇಳಕ್ಕಾಗದಿರುವಂತ ಕಾಲಗಳು ಬರುತ್ತದೆ. ಹಲ್ಲೆಲೂಯಾ, ಸ್ತೋತ್ರ. ಆಗ ಸ್ವಸ್ಥ ಬೋಧನೆನ ಕೇಳಲ್ಲ, ಕಳ್ಳಬೇರಿಕೆ ಮಾತಾಡ್ತಾರ, ಇಲ್ಲೊಂದು ಅಲ್ಲೊಂದು ಇನ್ನೊಂದು ಇಟ್ಕೊಂಡು ಮನುಷ್ಯನಿಗೆ ಅಲ್ಲಿ ನಂಬಿಸೋ ತರ, ಬರೀ ಆಶೀರ್ವಾದ ಅನ್ನೋ ತರ ವಾಕ್ಯಗಳನ್ನ ಕೊಟ್ಟಿ ಅವ್ರನ್ನ ಸ್ವಸ್ಥ ಬೋಧನೆನ ಕೇಳೋದಕ್ಕೆ ಅವ್ರಿಗೆ ಬಿಡೋದಿಲ್ಲ. ಬರೀ ಆಶೀರ್ವಾದದ ವಾಕ್ಯನೇ ಕೊಡ್ತಾ ಇರ್ತಾನೆ, ಆಮೇಲೆ ಕೊಡ್ತಾ ಇರ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಆದ್ರೆ ಅದರ ಆಳ, ಉದ್ದ, ಅಗಲ ಏನನ್ನೋದು ತಿಳ್ಕೊಂಡ್ರೆ ಒಬ್ಬ ಮನುಷ್ಯ ಕ್ರಿಸ್ತನಲ್ಲಿ ನೆಲೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಆಮೇಲೆ ಹಲ್ಲೆಲೂಯಾ. ತಲೆಯಿಂದ ಕಾಲ್ವರೆಗೂ ಆ ವಾಕ್ಯನ ಅರ್ಥ ಮಾಡ್ಕೊಳ್ಬೇಕು. ಯಾಕ ಆ ವಾಕ್ಯ ಕೊಟ್ಟಿದ್ದಾರೆ, ಯಾಕ ಈ ಮಾತು ಹೇಳಿದ್ದಾರೆ ಅನ್ನೋದು ತಿಳ್ಕೊಳ್ಬೇಕು. ಮೇಲೆ ಹೇಳಿರೋ ವಾಕ್ಯ ಯಾವುದಕ್ಕೆ ಹೇಳಿದ್ದಾನೆ, ಕೆಳಗೆ ಹೇಳಿರೋ ವಾಕ್ಯನ ಯಾಕೆ ಹೇಳಿದ್ದಾನೆ, ಅದಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಆ ಒಂದು ವಾಕ್ಯನ ಇಟ್ಕೊಂಡು ಅದಕ್ಕೆ ಬೇರೆ ಮಾತನ್ನ ಏನೋ ಮಾತಾಡೋದು. ಹಲ್ಲೆಲೂಯಾ, ಸ್ತೋತ್ರ. ಅದು ಸ್ವಸ್ಥ ಬೋಧನೆ ಅಲ್ಲ. ಹಲ್ಲೆಲೂಯಾ. ಇಲ್ಲಿ ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಸತ್ಯವನ್ನು ಕೇಳಲ್ಲ ಜನ. ಸ್ವಸ್ಥ ಬೋಧನೆ ಅಂದ್ರೆ ಸತ್ಯದ ವಾಕ್ಯ, ಅದನ್ನ ಕೇಳಲ್ಲ. ಯಾವುದಕ್ಕೆ ಹೋಗ್ತಾರೆ? ಸತ್ಯ ಕೇಳ್ದಿದ್ದಂಗೆ ಹಾಗೆ ವಾಕ್ಯನ ಓದಲ್ಲ. ಅದರಲ್ಲಿ ಅವರು ತೀಟೆ ಕಿವಿಗೊಳ್ಳುವುದಿಲ್ಲ. ಆಗ ಸತ್ಯ ಕೇಳುವಾಗ ಆ ಕಿವಿ ಕೂಡ ಅದನ್ನ ಏನ್ ಮಾಡಲ್ಲ, ಕಿವಿ ಕೊಡಲ್ಲ ಸತ್ಯ ಬೋಧನೆಗೆ. ಪರಿಶುದ್ಧ ಆತ್ಮ ಮಾತಾಡ್ತಾ ಇರ್ತಾನೆ ಅವ್ರ ಬಗ್ಗೆ. ಇವತ್ತು ಕುಂತಿದ್ದೀರಾ ಇಲ್ಲಿ,
ನಿಮ್ಮ ಆಲೋಚನೆಗಳು ನನಗೆ ಗೊತ್ತಿಲ್ಲ, ನಿನ್ನ ಹೃದಯದಲ್ಲಿರೋ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮನು ಮಾತಾಡ್ತಾ ಮಾತಾಡ್ತಾ ಹಾಗೆ ನಿಮ್ಮ ಜೊತೆನಲ್ಲಿ ಮಾತಾಡ್ತಾ ಇರ್ತಾನೆ, ಹಿಂಗೆ ಅಂತ. ಅಯ್ಯೋ, ದೇವರು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರಲ್ಲ. ಇದು ಕೇಳಿದ್ರು ಕೇಳಿದಂಗೆ ಕಿವಿನ ಮಂಡು ಮಾಡ್ಕೊಳ್ಳೋದು. ನಿನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸಲಿಲ್ಲ. ಅಲ್ಲದೆ ನೋಡಿದ್ರು ನೋಡ್ತಿಲ್ದಂಗೆ, ಕೇಳಿಸ್ಕೊಂಡಿಲ್ದಂಗೆ ಈ ರೀತಿಯಾಗಿ ಜನಗಳು ಕೆಲವರು ಮಾಡೋರಾಗಿರ್ತಾರೆ. ಆಮೇಲೆ ಒಂದು ದಿನ ಸನ್ಸಂದ್ರಲ್ಲಿ ಆರಾಧನೆ ನಡೆಸ್ತಾ ಇದ್ದೆ. ಅಲ್ಲಿ ಸಭೆ ಮಾಡಿದೆ ಸನ್ಸಂದ್ರಲ್ಲಿ. ಸ್ವಲ್ಪ ವರ್ಷ ಅಲ್ಲಿ ಸೇವೆ ಮಾಡಿದೆ ನಾನು. ಒಂದು ಹಾಲ್ ಮಾಡಿ ಅಲ್ಲಿ ಒಂದು ಫ್ಯಾಮಿಲಿಗಳು ಬರ್ತಾ ಇದ್ರು ಆರಾಧನೆಗೆ. ಒಂದು ದಿನ ಹಿಂಗೆ ಭಾನುವಾರ ಆರಾಧನೆಯಲ್ಲಿ ಪ್ರಸಂಗ ಮಾಡುವಾಗ ಪರಿಶುದ್ಧ ಆತ್ಮ ಅವ್ರ ಬಗ್ಗೆ ಕರೆಕ್ಟಾಗಿ ಮಾತಾಡ್ತಾವ್ರೆ. ಅವ್ರು ಏನ್ ಮಾಡಿದ್ರು, ದೇವರು ನಮ್ಮ ಬಗ್ಗೆ ಎಲ್ಲ ಈ ಪಾಸ್ಟರ್ಗೆ ಗೊತ್ತಾಗ್ಬಿಟ್ಟಿದೆ, ನಾವು ಮಾಡಿರೋದೆಲ್ಲ ಈ ಪಾಸ್ಟರ್ಗೆ ಯಾರೋ ಹೇಳ್ಬಿಟ್ಟವ್ರೆ ಅಂತ. ದೇವ್ರು ಹೇಳ್ತಾ ಇರೋದಿಲ್ಲಿ. ಆದ್ರೆ ಅವ್ರು ಏನ್ ತಿಳ್ಕೊಂಡವ್ರೆ, ಈ ಪಾಸ್ಟರ್ಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ನನ್ನ ಬಗ್ಗೆ ಎಲ್ಲ ಚರಿತ್ರೆ ಅಂತ ಹೇಳಿ ಅವ್ರು ತಿಳ್ಕೊಂಡು ನನಗೆ ನೋಡಿದ್ರು ಮಾತಾಡ್ದಿಲ್ದಂಗೆ, ನೋಡಿದ್ರು ಸ್ತೋತ್ರ ಮಾಡ್ದಿಲ್ದಂಗೆ, ಸಭೆಗೆ ಬರ್ದಿಲ್ದಂಗೆ ನಿಂತೋದ್ರು. ಆಗ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಸ್ವಾಮಿ, ಆ ಕುಟುಂಬ ಆಲಯಕ್ಕೆ ಬರ್ತಾ ಇತ್ತು, ಯಾಕೆ ಬರ್ತಾ ಇಲ್ಲ ಅನ್ನೋವಾಗ ದೇವರ ಆತ್ಮ ಗ್ರಹಿಕೆ ಕೊಟ್ಟರು. ಮೊನ್ನೆ ಹೋದ್ವಾರ ನೀನು ಪ್ರಸಂಗ ಮಾಡುವಾಗ ಈ ರೀತಿಯಾಗಿ ವಾಕ್ಯಗಳು ಹೋಯ್ತಲ್ಲ ಅಂತ ಹೇಳಿ ದೇವರು ಜ್ಞಾಪಿಸ್. ಈ ವಾಕ್ಯಗಳು ಕೊಡುವಾಗ ಈ ವಾಕ್ಯದಲ್ಲಿರೋ ಕಾರ್ಯಗಳು ಅವರು ಮಾಡಿದರೆ, ಅದಕ್ಕೋಸ್ಕರ ಇದು ನಾನು ಮಾಡಿದ್ದೀನಿ ಅಂತ ಹೇಳಿ ಅವ್ರಿಗೆ ಚುಚ್ಚಿದೆ. ಯಾಕೆ ದೇವ್ರು ಮಾತಾಡ್ತಾನೆ, ಅವ್ರ ಮನ ತಿರುಗಲಿ ಅಂತ ಹೇಳಿ. ಅಲ್ಲೆಲ್ಲೂಯಾ. ಅವ್ರನ್ನ ಸರಿಪಡಿಸೋದಕ್ಕಾಗಿ ದೇವ್ರು ಮಾತಾಡ್ತಾನೆ. ಅವ್ರು ಮಾಡಿರೋ ತಪ್ಪು ನೀನು ಹಿಂಗೆ ಮಾಡ್ಬಿಟ್ಟಿದ್ದ, ಇನ್ ಮುಂದೆ ನೀನು ಸಭೆಗೆ ಬರಬೇಡ, ಹಾಳೋಗೋಗು ಅಂತ ಹೇಳಿ ದೇವರು ತಳ್ಳಲ್ಲ. ನೀನು ಮಾಡಿರೋ ತಪ್ಪನ್ನ ದೇವರು ಖಂಡಿಸಿ ಅದನ್ನ ಕ್ಷಮಿಸಿ ಇನ್ಮೇಲೆ ಮಾಡಬೇಡ ಮಗನೇ ಅಂತ ಹೇಳಿ ಆತನು ಮತ್ತೆ ತನ್ನ ಮಗನಾಗಿ ತನ್ನ ಬಳಿನಲ್ಲಿ ಸೇರಿಸ್ಕೊಳ್ಳೋದಕ್ಕಾಗಿ ದೇವರು ಆಸೆ ಪಡ್ತಾನೆ. ದೇವರು ಆಮೆನ್, ಹಲ್ಲೆಲೂಯಾ. ನೋಡು, ಒಬ್ಬ ವ್ಯಕ್ತಿಗೆ ಯೋವಾನ್ ಪುಸ್ತಕ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ, ಇಗೋ ನಿನಗೆ ಸ್ವಸ್ಥವಾಯಿತು, ಇನ್ ಮುಂದೆ ನೀನು ಪಾಪ ಮಾಡಬೇಡ ಅಂತ ಹೇಳಿ ಅವನ್ನ ಹೇಳಿ ಕಳಿಸ್ತಾರೆ ದೇವರು. ಯೋವಾನ್ ಪುಸ್ತಕ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ಇದಾದ ಮೇಲೆ ಯೇಸು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿದೆ. ಆಮೆನ್, ಹಲ್ಲೆಲೂಯಾ. ನೀನು 38 ವರ್ಷದಿಂದ ರೋಗದಲ್ಲಿ ಬಿದ್ದಿದೆ, ಹಾಸಿಗೆಯಲ್ಲಿ ಬಿದ್ದಿದೆ, ಅನೇಕ ತರವಾದ ತೊಂದರೆಗಳಲ್ಲಿದೆ, ಬಲವಿಲ್ಲದಂಗಿದೆ, ನಷ್ಟದಲ್ಲಿದೆ. ಆದ್ರೆ ನಿನಗೆ ಆ ಕಾರ್ಯಗಳಿಂದ ಮಗಳೇ ನಿನಗೆ ನಾನು ಬಿಡುಗಡೆ ಕೊಟ್ಟಿದ್ದೀನಿ. ಆದ್ರೆ ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ಇನ್ ಮುಂದೆ ನೀನು ಪಾಪ ಮಾಡಿದ್ರೆ ನಿನಗೆ ಹೆಚ್ಚಿನ ಕೇಡು ಬರ್ತೈತೆ ಅಂತ ಹೇಳಿ ಆ ಮನುಷ್ಯನಿಗೆ ದೇವರು ಹೇಳಿ ಕಳಿಸ್ತಾನೆ. ಇನ್ ಮುಂದೆ ನೀನು ಪಾಪ ಮಾಡಬೇಡ ಅಂತ ಹೇಳಿ. ನೀನು ಪಾಪ ಮಾಡ್ತಾ ಇದೆಯಾ ಅಂತ ಹೇಳಿ ದೇವರು ಹೊಡೆಯಲ್ಲ. ಇನ್ ಮುಂದೆ ಮಾಡಬೇಡ ಅಂತ ಹೇಳಿ ಕ್ಷಮಿಸಿ ಆತನು ಮತ್ತೆ ತನ್ನ ಕಡೆ ದೇವರು ಕರ್ಕಂತಾನೆ. ಆತನು ನಮ್ಮನ್ನ ತಳ್ಳೋ ದೇವರಲ್ಲ. ಹಲ್ಲೆಲೂಯಾ. ನನ್ನ ಬಳಿಗೆ ಬರೋನ್ನ ಯಾವತ್ತು ನಾನು ತಳ್ಳಿ ಬಿಡೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ. ಆಗ ತಿಮೋತಿ ಪುಸ್ತಕ 2 ತಿಮೋತಿ 4ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು. ಎಲ್ಲಾ ವಿಷಯದಲ್ಲಿ ಸ್ವಸ್ಥ ಚಿತ್ತನಾಗಿರು. ಶ್ರಮೆಯನ್ನು ತಾಳಿಕೋ. 4ನೇ ಅಧ್ಯಾಯ 3. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಸತ್ಯ ಮಾತಾಡುವಾಗ ಕಿವಿ ಕೊಡಲ್ಲ. ಅಲ್ಲಲ್ಲ, ನಾನು ಸಭೆಯಲ್ಲಿ ಇರುವಾಗ ಪ್ರಸಂಗ ಮಾಡ್ತಾ ಇದ್ರು ಪಾಸ್ಟರ್, ನನ್ನ ಪಕ್ಕದಲ್ಲಿ ಒಬ್ಬ ಇದ್ದ, ಅವನು ಸತ್ಯನೇ ಕೇಳಲ್ಲ. ಆರಾಧನೆ ಸ್ಟಾರ್ಟ್ ಆಗಿ ಕೊನೆ ಮುಗಿಯೋವರೆಗೂ ಸುಮಾರು ಒಂದು 20 ಗಿಂತ ಬಾತ್ರೂಮ್ಗೆ ಹೋಗಿ ಬರ್ತಾ ಇರ್ತಾನೆ ರೀಸೆನ್ಸ್ಗೆ. ಅದೇನೋ ವಾಕ್ಯ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ವೇನೋ ಏನೋ ಗೊತ್ತಿಲ್ಲ, ಒಂದು 20 ಗಿಂತ ಎದ್ದಿ ಹೋಗಿ ಬರ್ತಾ ಇರ್ತಾನೆ. ಅದು ಅವನ ಭಕ್ತಿ ಹೆಂಗಂದ್ರೆ, ಇವಾಗ ಲಿಂಗರಾಜ್ ಅವ್ರ ಸೀಟಲ್ಲಿ ಕುಂತವ್ರು ಅಂದ್ರೆ ಅದು ಲಿಂಗರಾಜ್ದೇ ಇರಬೇಕು, ಬೇರೆ ಕುತ್ಕೊಳ್ಳಂಗಿಲ್ಲ.
ಯಾರಾದ್ರೂ ಅಲ್ಲಿ ಕುತ್ಕೊಂಡಿದ್ರೆ ಲಿಂಗರಾಜ ಅವ್ರನ್ನ ಎಬ್ಬರಿಸ್ಬಿಟ್ಟು ಕುತ್ಕೊಳ್ಳೋದು. ಆ ಥರ ಮಾಡ್ತಾ ಇದ್ದ ಮನುಷ್ಯ. ಆ ಸೀಟಲ್ಲಿ ಯಾರಾದ್ರೂ ಕುತ್ಕೊಂಡ್ಬಿಟ್ರೆ ಹಿಂದೆಯಿಂದ ಎತ್ತಕ್ಕೆ ತಿವಿತಾರಲ್ಲ ಕೊಲ್ಲು, ಹಂಗೆ ಬಂದಿದ್ದೇನೆ ನಾವು ಆರಾಧನೆಯಲ್ಲಿ ಮಾಡೋ ಟೈಮಲ್ಲಿ ಬಂದು ಹಿಂದೆಯಿಂದ ತಿಂಗೇನು ಯಾರಂತ ನೋಡಿದ್ರೆ ಈ ಮನುಷ್ಯ. ಯಾಕೆ ಅಂದ್ರೆ ಇದು ನನ್ನ ಜಾಗ, ರಿಸರ್ವೇಶನ್ ಮಾಡ್ಕೊಂಡಿದ್ದಾನೆ ಸಭೆಯಲ್ಲಿ. ಅಲ್ಲಿ ಏನ್ ಮಾಡ್ಕೊಂಡಿದ್ದಾನೆ? ರಿಸರ್ವೇಶನ್ ಮಾಡ್ಕೊಂಡಿದ್ದಾನೆ. ಆಗ ನಾನು ಅಲ್ಲಿಂದ ಎದ್ದು ಬೇರೆ ಕಡೆ ಹೋಗ್ಬೇಕು. ಯಾಕೆ ಅಲ್ಲಿ ಅಷ್ಟೊಂದು ಜಾಗ ಇದೆ ಅಂತ ಹೋಗಿ ಕುತ್ಕೊಳ್ಬೇಕಲ್ವಾ? ಆದ್ರೆ ಇವರಿರೋ ನಮ್ಮನ್ನು ಎಬ್ಬರಿಸಿ ಅವರ ಆ ಜಾಗದಲ್ಲಿ ಕುತ್ಕೊಳ್ಳೋದಕ್ಕೆ ಬರ್ತಾರೆ. ಆಮೇಲೆ ಅಲ್ಲೆಲ್ಲೂಯ. ಆದ್ರೆ 20 ರೀಸನ್ಸ್ ಹೋಗಿ ಹೋಗಿ ಏನ್ ಮಾಡ್ತಾ ಇದ್ದ? ಬರ್ತಾ ಇದ್ದ. ವಾಕ್ಯನ ಅವನು ಕೇಳ್ತಾ ಇರ್ಲಿಲ್ಲ. ಅಲ್ಲೆಲ್ಲೂಯ. ವಾಕ್ಯನ ಓದೋಣ. ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಗಳನ್ನು ಇಟ್ಟುಕೊಳ್ಳಿ. ತಮ್ಮ ದುರಾಶೆಗಳಿಗೆ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅನೇಕ ಪಾಸ್ಟರ್ಗಳನ್ನ ಇಕ್ಕಂತಾರಂತೆ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹಂಗಂದ್ರೆ ಪಾಸ್ಟ್ರೇ ನಾವೇನೇ ಮಾಡಿದ್ರು ಅದಕ್ಕೆ ಸರಿ ಅನ್ನಿ ಪಾಸ್ಟ್ರೇ. ಅಲ್ಲಲ್ವಾ? ಪಾಸ್ಟ್ರೇ ನಾವೇನೇ ಅಂದ್ರೂ, ನಾವೇನೇ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಸ್ಟ್ರೇ. ನಾನು ತಾತಿ ಕಟ್ಟಿಸ್ಕೊಂಡು ಬರ್ತೀನಿ ಪಾಸ್ಟ್ರೇ. ಸರಿ, ನೀನು ಕಾಣಿಕೆ ಕೊಡೋ, ತಾತಿ ಕಟ್ಟಿಸ್ಕೊ ಹೋಗ್ಬಾ. ಆಮೇಲೆ ಅಲ್ಲಲ್ಲಿ ಆಯ್ತು. ನಮ್ಮ ಪಾಸ್ಟರ್ ಹೇಳಿದ್ದಾರೆ. ಆಮೇಲೆ ಅಲ್ಲಲ್ಲಿ ನಮ್ಮ ಪಾಸ್ಟ್ರು ಅಲ್ಲಲ್ಲಿ ಸ್ತೋತ್ರ. ನಾವೇನೇ ಹೇಳಿದ್ರು ಅದನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಪರವಾಗಿಲ್ಲ ನಮ್ಮ ಪಾಸ್ಟ್ರು. ಅಲ್ಲಲ್ಲಿ ಅದಕ್ಕೆ ಸಾಥ್ ಕೊಡುವಂತ ಪಾಸ್ಟ್ರುಗಳು. ಆಮೇಲೆ ಅಲ್ಲಲ್ಲಿಯ ಇನ್ನೊಂದಿತ ವಾಕ್ಯನ ಓದೋಣ. ತಮ್ಮ ದುರಾಶೆಗಳಿಗೆ ಅನುಕೂಲವಾದ ಅನೇಕ ಉಪದೇಶಗಳನ್ನು ಇಟ್ಟಿಕೊಳ್ತಾರೆ. ಆಮೇಲೆ ಅಲ್ಲಲ್ಲಿಯ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವರು ಅಡ್ಜಸ್ಟ್ಮೆಂಟ್ ಪಾಸ್ಟರ್ಗಳು, ಅಡ್ಜಸ್ಟ್ಮೆಂಟ್ ಪಾಸ್ಟ್ರಮಗಳನ್ನ ಇಟ್ಕೊಳ್ತಾರಂತೆ. ಅಲ್ಲಲ್ಲಿಯ. ಯಾಕಂದ್ರೆ ಇವ್ರ ಮನೆಯಲ್ಲಿ ಏನೇ ಮಾಡಿದ್ರು ಈ ಪಾಸ್ಟ್ರಮ್ಮ ಕೇಳಂಗಿಲ್ಲ. ನಾವೇನೇ ಮಾಡ್ಕೊಂತೀವಿ, ನೀವು ಬರ್ತೀರಾ, ಪ್ರೇಯರ್ ಮಾಡ್ತೀರಾ, ಹೋಗ್ತೀರಾ, ಹೋಗ್ಬೋದು. ಆದ್ರೆ ನಾವು ಮಾಡೋದು ಮಾತ್ರ ನಮ್ಮ ಕುಟುಂಬದಲ್ಲಿ ಪಾಸ್ಟ್ರು ಕೇಳಬಾರ್ದು. ಹಂಗೆ ಕೇಳೋ ಅಂತ ಪಾಸ್ಟ್ರನ್ನ ಇದ್ರೆ ಅವ್ರನ್ನ ಮನೆಗೆ ಸೇರಿಸ್ಕೊಡುದು. ಖಂಡಿಸೋ ಪಾಸ್ಟ್ರುಗಳು ಮನೆಯಲ್ಲಿ ಬರ್ಕೊಡುದು. ನಮ್ಮನ್ನ ಶಿಕ್ಷಿಸೋ ಪಾಸ್ಟ್ರು ಮನೆ ಒಳಗಡೆ ಬರ್ಕೊಡುದು. ನಾವು ಕುಡಿದ್ರು ತಿಂದ್ರು ಏನೇ ಮಾಡಿದ್ರು ಸೈ ಅನ್ಬೇಕು ಅಂತ ಪಾಸ್ಟರ್ ಇದ್ರೆ ನಮಗೆ ಓಕೆ. ತಮಗೆ ಅನುಕೂಲಕ್ಕೆ ತಕ್ಕಂತೆ ಅನೇಕ ಪಾಸ್ಟರ್ಗಳನ್ನ, ಉಪದೇಶಕರನ್ನ ಕೆಲವರು ಏನ್ ಮಾಡ್ತಾರೆ? ಇಟ್ಕೊಳ್ತಾರೆ. ಆಮೇಲೆ ಅವರು ನರಕಕ್ಕೆ ಹೋಗ್ತಾರೆ, ಅದನ್ನ ಕೇಳೋರು ನರಕಕ್ಕೆ ಹೋಗ್ತಾರೆ. ಅವರು ನಾಶವಾಗೋಯ್ತಾರೆ, ಇವರು ನಾಶವಾಗೋಯ್ತಾರೆ. ಆಮೇಲೆ ಅಲ್ಲಲ್ವೇ ಯಾವಾಗ ನಮಗೆ ಖಂಡಿಸಿ, ಗದರಿಸಿ, ಶಿಕ್ಷಿಸಿ ನಮ್ಮನ್ನು ನಡೆಸ್ತಾರಲ್ಲ ಅಂತವ್ರ ಕೈನಲ್ಲಿ ಅಡಿಕೊಂಡಿರ್ಬೇಕು. ಆಮೇಲೆ ಅಲ್ಲಲ್ವೇ ಆಗ ಆತನು ಪರಿಶುದ್ಧ ಆತ್ಮನು ನಮ್ಮನ್ನ ನಡೆಸೋನಾಗಿರ್ತಾನೆ. ಅದ್ರ ಕೆಳಗಡೆ ವಾಕ್ಯ. ಅವರು ಸತ್ಯ ಬೋಧನೆಗೆ ಕಿವಿ ಕೊಡದೆ, ನೋಡು, ಸತ್ಯ ಬೋಧನೆಗೆ ಅವರು ಕಿವಿ ಕೊಡಲ್ಲ. ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವುದು. ಸತ್ಯ ಬೋಧನೆಗೆ ಏನ್ ಮಾಡೋದಿಲ್ಲ, ಕಿವಿ ಕೊಡಲ್ಲ. ಕಲ್ಪನೆ ಕಥೆಗಳಿಗೆ ಕೇಳೋದಕ್ಕೆ ಜನ ಹೋಗ್ತಾರೆ. ಸತ್ಯ ಕೇಳಲ್ಲಪ್ಪ, ನಾವು ಸತ್ಯದಲ್ಲಿ ನಡೆಯಕ್ಕಾಗಲ್ಲಪ್ಪ. ಅದಕ್ಕೆ ಸದುಕಾಯರು, ಪರಿಸರಾಯರು, ಓ ಈ ಯೇಸುವಿನ ಬೋಧನೆ ಯಾರು ಕೇಳ್ತಾರೆ? ಈ ಸತ್ಯದಲ್ಲಿ ನಾವು ನಡೆಯಕ್ಕಾಗಲ್ಲ, ಇದು ಕಠಿಣವಾದ ಮಾತು ಅಂತ ಹೇಳಿ ಅನೇಕ ಜನಗಳು ಯೇಸುವಿನ ಹಿಂದೆ ಹೋಗೋದನ್ನ ಸ್ಟಾಪ್ ಮಾಡಿದ್ರು. ಯೇಸುವಿನ ಆರಾಧನೆ ಮಾಡೋದಕ್ಕೆ ಸ್ಟಾಪ್ ಮಾಡಿದ್ರು. ಇದು ಕಠಿಣವಾದ ಮಾತು, ಇದರಲ್ಲಿ ನಾವು ನಡೆಯಕ್ಕಾಗಲ್ಲ, ಈ ದಾರಿನಲ್ಲಿ ನಾವು ಹೋಗಕ್ಕಾಗಲ್ಲ, ಬೇಡ ಅಂತ ಹೇಳಿ. ಆದ್ರೆ ಯಾವ್ದು ಕೇಳಕ್ ಹೋಗ್ತಾರೆ? ಕಲ್ಪನಾ ಕಥೆಗಳು. ಅಲ್ಲಿ ಇವತ್ತು ಅನೇಕ ಯೂಟ್ಯೂಬ್ಗಳಲ್ಲಿ, ಪ್ರಸಂಗಗಳಲ್ಲಿ ಕೆಲವರು ಕಲ್ಪನಾ ಕಥೆಗಳು ಹೇಳಿನೇ ಜನಗಳನ್ನ ಮೆಚ್ಚಿಸ್ತಾ ಇರ್ತಾರೆ. ಅಲ್ಲೆಲ್ಲೂಯ ಸ್ತೋತ್ರ. ಕಲ್ಪನಾ ಕಥೆಗಳು ಬೈಬಲ್ ಅಲ್ಲಿ ಇವಾಗ 4:1 ಲಾಸ್ಟ್ ವರೆಗೂ ಏನಿದೆ, ಆ ವಾಕ್ಯಗಳ ರಹಸ್ಯ ಏನು, ಅದನ್ನ ಬೋಧಿಸಿದ್ರೆ ಅವ್ರಿಗೆ ಆಶೀರ್ವಾದ. ಒಬ್ಬ ವ್ಯಕ್ತಿ ನಂಬೋದಕ್ಕಾಗಿ ಕಲ್ಪನಾ ಕಥೆ ಹೇಳ್ಬೇಕಾಗಿಲ್ಲ. ಇದ್ರಲ್ಲಿ ವಾಕ್ಯದಲ್ಲಿ ಏನಿದೆ ಅದನ್ನ ಹೇಳಿ ಬೋಧಿಸಿದ್ರೆ ಸಾಕು. ಸತ್ಯ ಕೇಳೋನು ಕೇಳಿ, ಕೇಳದವನು ಹೋಗ್ಲಿ. ಯೆಜೆಕೀಯನಿಗೆ ದೇವರು ಹಂಗೆ ಹೇಳ್ತಾರೆ, ನನ್ನ ಮಾತನ್ನು ಅವ್ರಿಗೆ ಹೇಳು,
ಅವರು ಕೇಳಿದ್ರು ಸರಿ, ಕೇಳಿದಂಗೆ ಹೋದ್ರು ಸರಿ, ನನ್ನ ಮಾತನ್ನು ಅವರಿಗೆ ತಿಳಿಸು. ಎಜೆಕಿಯಲ್ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡ್ರಿ. ಹಾಲೆಲೂಯಾ. ಎಜೆಕಿಯ ಮುಳ್ಳುಗಳ ಮಧ್ಯದಲ್ಲಿ, ಚೋಳುಗಳ ಮಧ್ಯದಲ್ಲಿ ನೀನು ಸಿಕ್ಕಾಕೊಂಡಿದ್ಯಾ. ಅವರು ದುಷ್ಟ ಜನರು. ಆ ದುಷ್ಟ ಜನಗಳಿಗೆ ದೇವ್ರ ಮಾತು ಕೇಳಿದ್ರು ಸರಿ, ಕೇಳಲಿಲ್ಲ ಅಂದ್ರೂ ಸರಿ, ನೀನು ಅವ್ರಿಗೆ ನನ್ನ ಮಾತನ್ನು ತಿಳಿಸು ಅಂತ ಹೇಳ್ತಾರೆ ದೇವರು. ಎಜೆಕಿಯ 2ನೇ ಅಧ್ಯಾಯ 5ನೇ ವಾಕ್ಯ. ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೆ. ದೇವರು ಹೇಳ್ತಾರೆ ಇಲ್ಲಿ ಎಜೆಕಿಯನಿಗೆ, ಯಾರ ಬಳಿಗೆ ನಿನ್ನನ್ನು ಕಳಿಸ್ತೀನಿ ಅವ್ರ ಬಳಿಗೆ ನೀನು ಹೋಗು. ಸಂತಾನದವರು ನಾಚಿಕೆಗೆಟ್ಟವರು, ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿರುತ್ತಾರೆ. ನೀನು ಅವರಿಗೆ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಎಂದು ನುಡಿ. ಎಜೆಕಿಯ ನೀನು ಆ ಜನಗಳಿಗೆ ಹೇಳು, ದೇವರು ಹಿಂಗ್ ಹೇಳ್ತಾವನಂತ ಹೇಳು. ಅವರು ದ್ರೋಹಿ ವಂಶದವರು. ಒಂದು ವೇಳೆ ಕೇಳದೆ ಹೋದರು, ಅವರು ಕೇಳಿದರು, ಕೇಳದೆ ಹೋದರು. ಒಬ್ಬ ಪ್ರವಾದಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಅಂತ ಹೇಳಿ ಅವರು ತಿಳಿದುಕೊಳ್ಳಲಿ. ಆಮೇಲೆ ಹಲ್ಲೆಲೂಯಾ. ಈ ಎಜೆಕಿಯ ಒಬ್ಬ ಪ್ರವಾದಿ. ಆ ದುಷ್ಟ ಜನರಿಗೆ ದೇವರ ವಾಕ್ಯನ ಹೇಳೋದಕ್ಕೆ ದೇವರೇ ಕಳಿಸ್ತಾನೆ. ಆಗ ದೇವರು ಆ ಸುವಾರ್ತೆ ಹೇಳೋದಕ್ಕೆ ಎಜೆಕಿಯನ್ಗೆ ಕಳಿಸುವಾಗ ದೇವರು ಹೇಳಿ ಕಳಿಸುವಂತ ಒಂದು ಮಾತಿದು. ಎಜೆಕಿಯ ಅವ್ರು ಕೇಳಿದ್ರು ಸರಿ, ಕೇಳಲಿಲ್ಲ ಅಂದ್ರು ಸರಿ, ಆದ್ರೆ ನೀನ್ ನನ್ನ ಮಾತನ್ನ ಅವ್ರಿಗೆ ಹೇಳು. ಅವ್ರು ತಿಳ್ಕೊಂಡೆ ಒಬ್ಬ ಪ್ರವಾದಿ, ಒಬ್ಬ ಪಾಸ್ಟರ್ ನಮ್ಮ ಮಧ್ಯದಲ್ಲಿ ಎದ್ದಿದ್ದಾನಂತ ಅವರು ತಿಳಿದುಕೊಳ್ಳಲಿ. ಹಲ್ಲೆಲೂಯಾ. 4ನೇ ಅಧ್ಯಾಯ 2 ತಿಮೋಥಿ 4ನೇ ಅಧ್ಯಾಯ ಮುಗಿಸ್ತೀನಿ. ಆಮೇಲೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು. ಎಲ್ಲಾ ವಿಷಯದಲ್ಲಿ ಹೆಂಗಿರು? ಸ್ವಸ್ಥ ಚಿತ್ತನಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಶ್ರಮೆಯನ್ನು ತಾಳಿಕೋ. ಸುವಾರ್ತಿಕನ ಕೆಲಸವನ್ನು ಮಾಡು. ಸುವಾರ್ತಿಕನ ಕಷ್ಟನ ಶ್ರಮೆಯನ್ನು ತಾಳಿಕೋ, ಕಷ್ಟ ತಾಳಿಕೋ. ನೇಮಿಸಿರುವ ಸೇವೆಯನ್ನು ನಿನಗೆ ಕೊಟ್ಟಿರೋ ಸೇವೆ, ದೇವರ ಕೆಲಸವನ್ನು ಕರೆ ಇಲ್ಲದಂಗೆ ಲೋಪವಿಲ್ಲದೆ ಏನ್ ಮಾಡು? ನಡೆಸು. ನಿಮಗೆ ಸಭೆ ಕೊಟ್ಟಿರ್ಬೋದು, ದೇವರನ್ನ ಆರಾಧನೆ ಮಾಡೋಕೆ ಕೊಟ್ಟಿರ್ಬೋದು, ನನಗೆ ಸೇವೆ ಕೊಟ್ಟಿರ್ಬೋದು. ಅದನ್ನ ಹೆಂಗ್ ಮಾಡಬೇಕು? ಲೋಪವಿಲ್ಲದೆ ನಡೆಸಬೇಕು. ಆಮೇಲೆ ಹಲ್ಲೆಲೂಯಾ. ಒಂಚೂರು ಕರೆ ಇಲ್ದಂಗೆ ನಾವು ದೇವರ ಸೇವೆನ ಮಾಡೋರಾಗಿರ್ಬೇಕು. ಹಲ್ಲೆಲೂಯಾ. ಲಾಸ್ಟ್ ವಾಕ್ಯನ, ಯಾಕಂದರೆ ನಾನಂತೂ ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಈಗ ಪೌಲ ಹೇಳ್ತಾನೆ ತಿಮೋತಿಗೆ, ನಾನು ಹೊರಟು ಹೋಗ್ಬೇಕಾಗಿರೋ ಸಮಯ ಬಂದಿದೆ. ಈಗ ಪೌಲು ತಿಮೋತಿಗೆ ಹೇಳಿದ್ದನ್ನೆಲ್ಲ ಹೇಳ್ತಾನೆ. ಹೇಳ್ಬಿಟ್ಟಾದ್ಮೇಲೆ ಆದ್ರೆ ಕೆಳಗಡೆ ವಾಕ್ಯ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನೋಡು, ಪೌಲ ಹೇಳ್ತಾನೆ ತಿಮೋತಿಗೆ, ನಾನು ಶ್ರೇಷ್ಠವಾದ ಹೋರಾಟವನ್ನು ನಾನು ಓಡಿದ್ದೀನಿ, ನನ್ನ ಓಟವನ್ನು ಕಡೆಗಣಿಸಿದ್ದೀನಿ. ಈ ಭೂಲೋಕದಲ್ಲಿ ಒಂದು ಓಟ ಐತೆ. ಅವರು ಓಡ್ತಾ 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 ಬೀಳ್ತಾರೆ. ಬಿದ್ರು ಕೂಡ ಎದ್ದೇಳ್ಬೇಕು. ಅದಕ್ಕಿಂತ ಬಿದ್ರುನ ಅದಕ್ಕಿಂತ ಎತ್ತಿ ಓಡ್ತಾ ಇರ್ಬೇಕು. ಇಲ್ಲಿ ಪೌಲ ಹೇಳ್ತಾನೆ, ನಮ್ಮ ಜೀವನದಲ್ಲಿ ಭೂಲೋಕದ ಓಟ, ನಾವು ಕೆಲವು ಸಮಯದಲ್ಲಿ ಬೀಳ್ತೀವಿ, ಬಿದ್ರೆ ಬಿದ್ದೋಗ್ಬಾರ್ದು, ಮತ್ತೆ ಎದ್ದು ಓಡ್ಬೇಕು. ಹಲ್ಲೆಲೂಯಾ. ಅಯ್ಯೋ ಬಿದ್ದೋದ್ನೆಲ್ಲ ಅನ್ಕೊಂಡೇ ಇರ್ಬಾರ್ದು. ಬಿದ್ದ ಮೇಲೆ ಎದ್ದು ಓಡ್ತಾ ಇರ್ಬೇಕು. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೆ. ಕ್ರಿಸ್ತ ನಂಬಿಕೆಯನ್ನು ಇಲ್ಲಿ ಪೌಲ ಹೇಳ್ತಾನೆ, ನನ್ನ ಓಟವನ್ನು ಓಡಿ ಮುಗಿಸ್ದೆ, ಕ್ರಿಸ್ತನ ಮೇಲೆ ಇಕ್ಕಿದಂತ ನಂಬಿಕೆನ ನಾನು ಏನ್ ಮಾಡಿದ್ದೀನಿ? ಕಾಪಾಡ್ಕೊಂಡಿದ್ದೀನಿ. ಆಮೇಲೆ ಆಗಲ್ಲ, ದೇವ್ರ ಮೇಲೆ ಇಕ್ಕಿರೋ ನಂಬಿಕೆನ ಕಾಪಾಡ್ಕೊಳ್ಬೇಕು. ದೇವ್ರ ಮೇಲೆ ಇಕ್ಕಿರೋ ನಂಬಿಕೆನ ಕಳ್ಕೊಳ್ಬಾರ್ದು. ನೀತಿವಂತನಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ನೀತಿವಂತನಿಗೆ ದೊರಕುವ ಜಯಮಾಲೆ ನನಗೆ ಸಿದ್ಧವಾಗಿದೆ. ಅವನು ಓಟನ ಸರಿಯಾಗಿ ಓಡಿರೋದ್ರಿಂದ, ಕ್ರಿಸ್ತನ ಮೇಲೆ ನಂಬಿಕೆ ಭದ್ರವಾಗಿ ಕಂಡಿರೋದ್ರಿಂದ ಅವನಿಗೆ ಜಯಮಾಲೆನ ದೇವರಿಕ್ಕಿದ್ದಾನೆ. ಅವನು ಮಾತ್ರ ಜಯಮಾಲೆ ಅಲ್ಲ, ನಮಗೂ ಕೊಡ್ತಾನೆ. ಅಲ್ಲಿ ಕೆಳಗಡೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಆ ದಿನದಲ್ಲಿ ನಮಗೆ ಕೊಡುವನು. ನನಗೆ ಮಾತ್ರವಲ್ಲ, ನನಗೆ ಪೌಲಲ್ಲಿ ಹೇಳ್ತಾನೆ, ನನಗೆ ಮಾತ್ರ ಅಲ್ಲ, ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ, ಯೇಸು ಕ್ರಿಸ್ತನನ್ನು, ಆತನ ಬರವಣಿಗೆಯನ್ನು ಪ್ರೀತಿಸುವವರೆಲ್ಲರಿಗೂ ಆ ಜಯಮಾಲೆಯನ್ನು ದೇವರು ಕೊಡಲಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪೌಲು ತಿಮೋತಿಗೆ ಸುಂದರವಾಗಿ ಇಲ್ಲಿ ಹೇಳ್ಕೊಡ್ತಾನೆ, ಯಾವ ರೀತಿಯಾಗಿ ಸೇವೆ ಮಾಡಬೇಕು, ಹೆಂಗೆ ನಡ್ಕೊಳ್ಬೇಕು ಅಂತ ಹೇಳಿ
ಅಲ್ಲಿ ಅವನಿಗೆ ಮಾರ್ಗದರ್ಶನ ಕೊಡ್ತಾನೆ. ಅಲ್ಲಲ್ಲಿಯ ಈ ಬೆಳಗಿನ ಸಮಯದಲ್ಲಿ ಪರಿಶುದ್ಧ ಆತ್ಮನು ನಮಗೂ ಕೂಡ ಅಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕಂತ ಹೇಳಿ ತಿಮೋತಿಗೆ ಎಚ್ಚರಿಸಿದಂಗೆ ಕರ್ತನು ನಮ್ಮನ್ನು ಎಚ್ಚರಿಸಿ ಒಳ್ಳೆ ಮಾತುಗಳನ್ನು ಕೊಟ್ಟು ಆತನು ಮಾತಾಡಿದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ತಂದೆಯಾದ ದೇವರೇ ಸ್ತೋತ್ರ. ಆಮೇಲೆ ಈ ದಿನ ನಮ್ಮ ಮಧ್ಯದಲ್ಲಿ ಚೌಡಮ್ಮ ಪ್ರಾರ್ಥನೆ ಮಾಡ್ತಾರೆ, ಲಾಸ್ಟ್ ಪ್ರಾರ್ಥನೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಇನ್ನು 1 ಗಂಟೆ ಆಗಲಿಲ್ಲ, ಹೊಟ್ಟೆ ಹಸಿಗೆ ಆಗಲೇ ಸ್ತೋತ್ರ ಅಂತ ಇದ್ದೀನಲ್ಲ. ಹಲ್ಲೆಲೂಯಾ. Hallelujah.